ಅನುಕಂಪ ಅದು ಆಧಾರದ ಮೇಲೆ ಬಂದವ್ರದ್ದೇ ಅನಾಹುತಗಳು ಜಾಸ್ತಿ. ಇವ್ನು ಹೇಳಿದಾಗ ಮೋಟ್ರ್ ಬೈಕಲ್ಲಿ ಮೇಲೆ ಹತ್ತಿರ್ತಾನೆ, ಇವ್ನು ಹೋಗಿದೆ ಸಾರ್ ಹಿಂಗೆ ಮಾಡಬೇಡಿ ಅಂತೇಳಿ ಕಾಲು ಇಟ್ಕೊಳಕ್ಕೆ ಹೋದರೆ ಜಾಡ್ಸ್ ಒದ್ದುಬಿಟ್ಟು ಹೋಗ್ಬಿಡ್ತಾನೆ. ಎಲ್ಲಿ ನೀನು ತೊಡೆ ಸಂದಿ ತೋರಿಸು ಅಂತಂದೆ. ಅದು ಯಾಕೆ ಸರ್ ಏನು ಅಂತಂದ. ಇಲ್ಲಿ ತೋರ್ಸಯ್ಯ ಅಂತಂದರೆ ತೊಡೆ ಸಂದಿ ತೋರಿಸಿದ್ರೆ 2 ಕಡೆ ರಟ್ಟಿನ ಥರ ಡಾರ್ನ್ ಮಾಡಿದ್ದಾರೆ. ಅಂದರೆ ಆ ಸೈಕಲ್ ಹೊಡೆದು ಪ್ಯಾಂಟೆಲ್ಲ ಚೂರಾಗೋಗಿದೆ. ಅದು ಅದರ ಬಡತನದ ಸಂಕೇತ. ಅದು ಎಂಥವರೇ ಆಗಲಿ ಹೊಟ್ಟೆವರಿ ಅಂತ ಇದು. ಕಾನೂನೇನಾರು ಹೊಸದಾಗಿ ಬಂದಿದ್ದಂದರೆ ಇದರಲ್ಲಿ ಎಷ್ಟು ಕಿರುಕುಳ ಕೊಡ್ಬೋದು ಅನ್ನೋದು ಇವತ್ತಿನ ಗೌರ್ಮೆಂಟ್ ಸರ್ವೆಂಟ್ಗಳ ಯೋಚನೆ. ಈ ಥರ ಇದ್ದಾಗ ಏನಾಗುತ್ತೆ, ಜನಸಾಮಾನ್ಯರಿಗೆ ಯಾವ್ದಾರ ಹೊಸ ಕಾನೂನು ಬಂದಿದೆ ಅಂದರೆ ಭಯ ಆಗೋಕ್ಕೆ ಶುರುವಾಗುತ್ತೆ. ಒಂದಷ್ಟು ಒಡವೆನೆಲ್ಲ ಇಟ್ಟು, ಯಾಕಂದ್ರೆ ನಮ್ಮ ತಾಯಿ ಎಲ್ಲ ಕಷ್ಟದಲ್ಲಿದ್ದೀವಿ ಸರ್, ನಮ್ಮ ತಂದೆ ತಿರೋದ್ಮೇಲೆ ನಮ್ಗೆ ಏನೇನೂ ಆದಾಯ ಇಲ್ದಂಗಾಗಿದೆ, ಮಾಡಿಕೊಡಿ ಅಂತ ಅವನು ಕೇಳ್ಕೊಳ್ತಾನೆ. ಸರಿ ಎಲ್ಲಿ ದುಡ್ಡು ಅಂತ ದುಡ್ಡು ಹಿಂಗೆ ಇಸ್ಕೊಂಡು ಬಂದು ಆಚೆ ಬಂದು ನಮಗೆ ಸಿಗ್ನಲ್ ಕೊಟ್ಟ, ಅಂದರೆ ದುಡ್ಡು ರಿಸೀವ್ ಆಯ್ತು ಅಂತೇಳಿ. ಟಕ್ ಅಂತ ನಾವು ಒಳಗಡೆ ನುಗ್ಗಿದ ತಕ್ಷಣ ಅವ್ನು ಎಷ್ಟು ಅಲರ್ಟಾಗಿರ್ತಾನೆ ಅಂತಂದರೆ, ಈ ಅನುಕಂಪದ ಆಧಾರದ ಮೇಲೆ ಬಂದಿರೋಂಥ ಈ ಲಂಚ್ಕೋರು ಇರ್ತಾರಲ್ಲ, ಅವರು ಡಬಲ್ ಹುಷಾರಾಗಿರ್ತಾರೆ, ಬೇರೆಯವ್ರ ಥರ ಅಲ್ಲ ಅವರು. ಅವನು ಆಗಲೇ ಆ ನೋಟ್ನು ಎಸ್ಬಿಟ್ಟು ಆಚೆ ಓಡೋಕ್ಕೆ ಶುರು ಮಾಡ್ದ. ಭ್ರಷ್ಟಾಚಾರದ ಇದ್ರ ವ್ಯಾಪಕತೆ ಎಷ್ಟಿದೆ ಅಂತಂದರೆ, ನೂರಾರು ಇನ್ಸಿಡೆಂಟ್ಸ್. ಅವ್ರಿಗೆ ಸರ್ಕಾರಿ ನೌಕರರಿಗೆ ನಾವಿಲ್ಲಿ ಕೆಲಸಕ್ಕೆ ಸೇರಿರೋದು ಜನನ ಹಿಂಡೋದಕ್ಕೆ, ಅವ್ರನ್ನ ತೊಂದರೆ ಕೊಡೋಕ್ಕೆ ಅಂತ ತಿಳ್ಕೊಂಡಿದ್ರು. ಕಾನೂನೇನಾರು ಹೊಸದಾಗಿ ಬಂದಿದ್ದಂದರೆ ಇದರಲ್ಲಿ ಎಷ್ಟು ಕಿರುಕುಳ ಕೊಡ್ಬೋದು ಅನ್ನೋದು ಇವತ್ತಿನ ಗೌರ್ಮೆಂಟ್ ಸರ್ವೆಂಟ್ಗಳ ಯೋಚನೆ. ಈ ಥರ ಇದ್ದಾಗ ಏನಾಗುತ್ತೆ, ಜನಸಾಮಾನ್ಯರಿಗೆ ಯಾವ್ದಾರ ಹೊಸ ಕಾನೂನು ಬಂದಿದೆ ಅಂದರೆ ಭಯ ಆಗೋಕ್ಕೆ ಶುರುವಾಗುತ್ತೆ. ಅಂಥದ್ದೊಂದು ತಲ್ಲಣ ಉಂಟಾಗುತ್ತೆ. ಒಂದು ಕೇಸಲ್ಲಿ ಇದಾಗುತ್ತೆ. ನಾನು ಸ್ಟೇಷನಲ್ಲಿದ್ದೆ, ಲೋಕಾಯುಕ್ತ ಪೊಲೀಸ್ ಠಾಣೆ. ಆಗ ಒಬ್ಬ ಬಿಟ್ಕೊಂಡು ಬಂದ. ಸರ್ ನನಗೆ ಒಬ್ಬ ಲಂಚ ಕೇಳ್ತಿದ್ದಾರೆ, ಹಾಗೆ ಹಂಗೆ ಕೇಳಿದ್ರೆ ಆಯ್ತಲ್ಲ, ನೀಗೇನೇ ಆಗಿದೆ, ಬಾಯಿ ಏನಾಗಿದೆ ಸರಿಯಾಗಿ ಮಾತಾಡು ಅಂತ ನಾನಂದೆ. ಅದಕ್ಕೆ ಇಲ್ಲ ಸರ್ ಆಗಿದೆ. ಆಮೇಲೆ ನಿಧಾನ ಕೂತ್ಕೋ ಮಾತಾಡೋದು. ಆಮೇಲೆ ಸರ್ ಹೀಗೆಲ್ಲ ನನಗೆ ತುಂಬ ತೊಂದರೆ ಆಗಿಬಿಟ್ಟಿದೆ ಅಂತ. ಯಾರೋ ಒಬ್ಬ ನಮ್ಮ ತಂದೆ ಸತ್ತೋಗಾಗಲೇ 5 ವರ್ಷ ಆಯಿತು ಸರ್, ನಾವು ಅಣ್ಣ ತಮ್ಮದಿರೆಲ್ಲ ಚಿಕ್ಕಪ್ಪ ದೊಡ್ಡಪ್ಪದಿರೆಲ್ಲ ಆಸ್ತಿ ಪಾಲ್ಪಾರಿಕತ್ ಮಾಡೋದಕ್ಕೆ ಒಪ್ಕೊಳ್ಳೋದಲ್ಲೇ ತಕರಾರು ಮಾಡ್ತಾಯಿದ್ರು. ಆವಾಗ ಅಲ್ಲಿ ಒಬ್ಬರು ಎಕ್ಸ್ ಮಿನಿಸ್ಟರ್ ಇರ್ತಾರೆ ಕುಣಿಗಲಲ್ಲಿ, ಮಿಸ್ಟರ್ YK ರಾಮಯ್ಯ ಅಂತ ಹೇಳಿ, ಅವ್ರನ್ನ ಮಧ್ಯಸ್ಥಿಕೆಯಲ್ಲಿ ಕರೆಸಿ ಎಲ್ಲ ಪಾಲ್ಪಾರಿಕತ್ತಾಯಿತು ಸರ್. ಲಾಸ್ಟ್ ಇಯರು ನಾನು BCom ನಾನು ಓದಿದ್ದೀನಿ, MCom ಓದೋದಕ್ಕೆ ನಮಗೆ ಶಕ್ತಿ ಇಲ್ಲ ಅಂಥೇಳಿ, ಈಗ ಏನು ಮಾಡೋದು ಅಂತ ಹೇಳಿ ರೇಷ್ಮೆ ಬೆಳೆ ಸಾಲ ಯೋಜನೆಗೆ ಹಾಕಿದ್ದೀನಿ. ಒಂದು ಸ್ಕೀಮ್ ಇದೆ. ಇದು ಜೂನ್ 30ನೇ ತಾರೀಕು ಲಾಸ್ಟ್ ಡೇಟು. ಅಷ್ಟರೊಳಗಡೆ ಮಾಡಬೇಕು ಸರ್. ಈಗ ನಾನು ಗ್ರಾಮ ಲೆಕ್ಕಿಗರ ಹತ್ರ ಹೋದರೆ ಪೌತಿ ಖಾತೆ ಅಂತ ಹೇಳ್ತಾರೆ. ಪೌತಿ ಅಂದರೆ ಸತ್ತೋಗಿರೋರ ಖಾತೆನ ಇವರಿಗೆ ಬದಲಾವಣೆ ಮಾಡ್ಕೊಳ್ಳೋಂಥದ್ದು. ಅದಕ್ಕೆ ಕೇಳೋಕ್ಕೆ ಹೋದರೆ 5,000 ರೂಪಾಯಿ ಕೊಡು ಅಂತ ಹೇಳ್ತಾರೆ ಸರ್ ಅಂತ. ಅದು ಯಾಕೆ ಅಂತ, ಇಲ್ಲ ಸರ್ ಮೊದಲಿದ್ದ ಇವ್ರಿಗೆ ವಿಲೇಜ್ ಅಕೌಂಟೆಂಟ್ಗೆ ನಾನು 2,000 ಕೊಟ್ಬಿಟ್ಟಿದ್ದೆ, ಅವ್ನು ಮಾಡ್ಕೊಡ್ತಾನೆ ಅನ್ನೋದ್ರೊಳಗೆ ಟ್ರಾನ್ಸ್ಫರ್ ಆಗೋಯ್ತು. ಆಯಿತು ಸರ್, ಅವ್ರಿಗೆ ಈಗಾಗಲೇ 2 ಕೊಟ್ಟಿದ್ದೀನಿ, ಇನ್ನೊಂದು ಕೊಡ್ತೀನಿ ಅಂತ ಹೇಳಿದಂತೆ. ಅದು ಅವನಿಗೆ ಕೊಟ್ಟಿದ್ರೆ ಅವನ ಹತ್ರ ವಸೂಲು ಮಾಡ್ಕೊಳ್ಳಯ್ಯ, ಇದು ಇಲ್ಲಿ 5,000 ಅಷ್ಟೇ ಕೊಡೋದ್ರೆ ಬಾ, ಇಲ್ಲಾಂದ್ರೆ ಹೋಗು ಅಂತ ನಿಷ್ಠುರವಾಗಿ ಅಂತ ಕಳಿಸಿರ್ತಾನೆ. ಅದಕ್ಕೆ ಅವನು ಹೋಗಿ ಕೇಳ್ಕೊಳ್ತಾನೆ, ಇಲ್ಲ ಸರ್ ಹಂಗೆ ತೊಂದರೆ ಮಾಡಬೇಡಿ, ಆಯಿತು ಸರ್ 3,000 ಕೊಡ್ತೀನಿ, 3 ಇಲ್ಲ 3.25 ಇಲ್ಲ, 5 ಕೊಡೋಂಗಿದ್ರೆ ಬಾ, ಇಲ್ಲ ಅಂದರೆ ಅದು ನಾನು ಬರೆದಾಕ್ತೀನಿ. ಏನು ಮಾಡ್ತೀರ ಈ ಥರ ಅಂದುಬಿಟ್ರೆ ಒಬ್ಬ ಬಡವ ಸರಿ ಸರ್ ಮಾಡಿಕೊಡ್ತೀನಿ ಅಂತ ಹೇಳಿ, ನಾನು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ ಸರ್, ಒಂದಷ್ಟು ಒಡವೆನೆಲ್ಲ ಇಟ್ಟು, ಯಾಕಂದ್ರೆ ನಮ್ಮ ತಾಯಿ ಎಲ್ಲ ಕಷ್ಟದಲ್ಲಿದ್ದೀವಿ ಸರ್, ನಮ್ಮ ತಂದೆ ತಿರೋದ್ಮೇಲೆ ನಮ್ಗೆ ಏನೇನೂ ಆದಾಯ ಇಲ್ದಂಗಾಗಿದೆ, ಮಾಡಿಕೊಡಿ ಅಂತ ಅವನು ಕೇಳ್ಕೊಳ್ತಾನೆ. ಆವಾಗ ಬಿಲ್ಕುಲ್ ಆಗೋದಿಲ್ಲ ಅಂತನೋ ಇಲ್ವೋ, ಆವಾಗ ಒಂದಿನ ಹೋಗ್ತಾನೆ, ಸರ್ 3,000 ಅಡ್ಜಸ್ಟ್ ಮಾಡಿದ್ದೀನಿ, ಕೊಡ್ತೀನಿ ಸರ್, ತಾವು ದಯವಿಟ್ಟು ಮಾಡಿಕೊಡಿ, ಇನ್ನು 10 ದಿನ ಇರೋದು ಟೈಮು, ಆಮೇಲೆ ಮತ್ತೆ ಹಾಕಿದ್ರು ಪ್ರಯೋಜನ ಇಲ್ದಂಗಾಗತ್ತೆ. ಅವನೇನು ಮಾಡ್ತಾನೆ, ಮೋಟ್ರ್ ಬೈಕ್ ತೊಗೊಂಡು ಆಚೆಗೆ ಹೊರಡ್ತಾ ಇರ್ತಾನೆ. ಆವಾಗ ಆಫೀಸಿಂದ ಹೊರಡ್ತಾ ಇದ್ದವನು ಇವನು ಹೇಳಿದಾಗ ಮೋಟ್ರ್ ಬೈಕಲ್ಲಿ ಮೇಲೆ ಹತ್ತಿರ್ತಾನೆ. ಇವನು ಹೋಗಿದೆ ಸಾರ್ ಹಿಂಗೆ ಮಾಡಬೇಡಿ ಅಂತೇಳಿ ಕಾಲು ಇಟ್ಕೊಳಕ್ಕೆ ಹೋದರೆ ಜಾಡ್ಸ್ ಒದ್ದುಬಿಟ್ಟು ಹೋಗ್ಬಿಡ್ತಾನೆ. ಸೊ ಇವನು ಅಲ್ಲಿಂದ ನನಗೆ ತುಂಬ ಬೇಜಾರಾಯ್ತು ಸರ್, ನಾನು BCom ಗ್ರ್ಯಾಜುಯೇಟ್ ಸರ್, ನಮಗೇನು ಇದಿಲ್ಲ, ಬೂಟಲ್ಲಿ ಇವನು ಹೊಡೆದ್ಬಿಟ್ಟಲ್ಲ ಸರ್ ಅಂತ. ಅದಕ್ಕೆ ಬಂದುಬಿಟ್ಟೆ ಸರ್ ಸೈಕಲ್ ಹೊಡ್ಕೊಂಡ್ರೆ. ಅವನಿರೋದು ಕೊತ್ತಗೆರೆ ಅಂತಲೇ ಏನೋ ಇರಬೇಕು ಆ ಊರು, ಹಳ್ಳಿ, ಕುಣಿಗಲ್ ಕೆರೆ ಇದೆಯಲ್ಲ ಏರಿ ಪಕ್ಕನೇ ಬರುತ್ತೆ. ಅಲ್ಲಿಂದ ಅವನು ಸೈಕಲ್ ಹೊಡ್ಕೊಂಡು ಬಂದಿದ್ದಾನೆ. 39 ಕಿಲೋಮೀಟ್ರ್ ಆಗುತ್ತೆ ಕುಣಿಗಲ್ಗೆ. ಬಂದು ಇದಾಗಿದೆ ಸರ್, ನಾನು ಏನು ಮಾಡಲಿ ಅಂಥೇಳಿ ಜೋರಾಗಿ ಅಳಕ್ಕೆ ಶುರು ಮಾಡ್ದೆ. ಅಳಬೇಡ ಇರಯ್ಯ ನೋಡಲಂತೆ, ಆಯಿತು ಎಲ್ಲಿದೆ ಏನು ಅಂತೆಲ್ಲ ಡೀಟೇಲ್ಸ್ ಎಲ್ಲ ತೊಗೊಂಡಿದ್ದಾಯಿತು. ಆಮೇಲೆ ನಾನೇನು ಮಾಡಿದೆ, ನಮ್ಮ ದಫೇದಾರರಿಗೆ ಕಂಪ್ಲೇಂಟ್ ತೊಗೊಳ್ಳಿ ಬರ್ಸ್ಕೊಳ್ರಿ ಒಂದು ಏನಿದೆ ಅಂತ ಅವನಿಗೆ ಕೊಟ್ಟೆ. ಅಷ್ಟೊತ್ತಿಗೆ ಯಾವುದೋ ಮೊಬೈಲ್ ಫೋನ್ ಬಂತು.
ನಾವು ಹೊರಗಡೆ ಬಂದು ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ ಕಟ್ಟಡಕ್ಕೆ ಒಂದು ಸೈಕಲ್ಲು ಯಾರೋ ಒರಗಿಸಿದ್ರು. ನೋಡಿದ್ರೆ ಆ ಸೈಕಲಿಂದು ಸೀಟ್ ಇರುತ್ತೆ ನೋಡಿ, ಹೀಗಿರುತ್ತೆ ಸೀಟು, ಹಿಂಗಾಗ್ಬಿಟ್ಟಿದೆ ಸೀಟಿನ ಲೆದರು. ಅಂದರೆ ಅದು ಈಗ ಹೊಡೆದಾಡಿ ಆಡಿ ಹಿಂಗಾಗೋಗ್ಬಿಟ್ಟಿತ್ತು ಸೀಟು. ಅಂದರೆ ಆ ಮಟ್ಟದ ಒಂದು ಲಡ್ಕಾಸಿ ಸೈಕಲ್ ಅದು. ಅವನು ಎತ್ಕೊಂಡ್ಬಂದು ಯಾರದೇ ಇದು ಸೈಕಲ್ಲು ಅಂತ. ಸರ್ ಅವ್ನು ಬಂದವನಲ್ಲ ಕಂಪ್ಲೇಂಟು, ಆ ಹುಡುಗಂದು. ಯಾರು ಬಾರಪ್ಪ ಅಂಥೇಳಿ ನಾನೇನು ಮಾಡಿದೆ, ಮಾತಾಡ್ತಿದ್ದ ಒಳಗಡೆ ಹೋಗಿ ಎಲ್ಲಿ ನೀನು ತೊಡೆ ಸಂದಿ ತೋರಿಸು ಅಂತಂದೆ. ಅಂದರೆ ಯಾಕೆ ಸರ್ ಏನು ಅಂತಂದ. ಇಲ್ಲಿ ತೋರ್ಸಯ್ಯ ಅಂತಂದರೆ ತೊಡೆ ಸಂದಿ ತೋರಿಸಿದ್ರೆ 2 ಕಡೆ ರಟ್ಟಿನ ಥರ ಡಾರ್ನ್ ಮಾಡಿದ್ದಾರೆ. ಅಂದರೆ ಆ ಸೈಕಲ್ ಹೊಡೆದು ಪ್ಯಾಂಟೆಲ್ಲ ಚೂರಾಗೋಗಿದೆ. ಅದು ಅದರ ಬಡತನದ ಸಂಕೇತ. ಅದು ಎಂಥವರೇ ಆಗಲಿ ಹೊಟ್ಟೆವ್ರಿಗೆ ಅಂತ ಇದು. ನಾನು ಆಯಿತು ಇದು ಬರ್ಸ್ಕೊ ಇಲ್ಲಿ, ಮತ್ತು ಅವ್ನಿಗೊಂದು ರೆಕಾರ್ಡ್ ಮಾಡೋದಕ್ಕೂ ಎಲ್ಲ ಕೊಟ್ಟು ಕಳಿಸು ಅಂತ ಹೇಳಿ ಕಳಿಸ್ಕೊಟ್ಬಿಟ್ಟು, ಆಮೇಲೆ ನಾನು ಇವ್ರ ಹತ್ರ ಕುಚ್ಚಣ್ಣ ಶ್ರೀನಿವಾಸನ್ ಅಂತ ನಮ್ಮ IGP ಇದ್ದರು. ಅವ್ರಿಗೆ ಹೋಗಿ ಸರ್ ಹೀಗೆಲ್ಲ ಆಗಿದೆ ಅಂದಾಗ, ರೀ ಡೋಂಟ್ ಲೀವ್ ಹಿಮ್, ಹಾಕಿರಿ ಅವನು ಬಿಡಬೇಡಿ ಅಂಥ ಕೇಸೇರಿ ಹಾಕ್ಬೇಕಾದ್ದು. ಇಷ್ಟು ತೊಂದರೆ ಕೊಡೋ ಅಂಥವ್ರು ಆದರೆ ಹೇಗೆ ಅಂಥೇಳಿ. ಇಲ್ಲ ಸರ್ ಅವನು ಯಾರೋ ಕಂಪ್ಯಾಷನೇಟ್ ಗ್ರೌಂಡಲ್ಲಿ ಬಂದನಂತೆ. ಕಂಪ್ಯಾಷನೇಟ್ ಗ್ರೌಂಡ್ ಅಂದರೆ ಅವ್ರ ಅಪ್ಪ ಸತ್ತೋಗಿದ್ದಾನೆ ಅಂಥೇಳಿ ಅವ್ರೊಂದು ಕೆಲಸ ಕೊಟ್ಟಿರ್ತಾರೆ. ಯಾವುದೋ ಅನುಕಂಪದ ಆಧಾರದ ಮೇಲೆ. ಆಧಾರದ ಮೇಲೆ ಬಂದವ್ರದ್ದೇ ಅನಾಹುತಗಳು ಜಾಸ್ತಿ. ತಮಗೆ ಸಿಕ್ಕಿರೋಂಥ ಪೋಸ್ಟ್ನ ದುರುಪಯೋಗ ಹೇಗಾಗುತ್ತೆ ಅನ್ನೋದಕ್ಕೆ ಇಮ್ಮಿಡಿಯೇಟಾಗಿ ನೀವು ಹೋಗಿ ಅವನು ಟೆಲಿಕಾಸ್ಟ್ ಅವ್ನು ಬಿಡಬೇಡಿ ಹಾಕಿ ಅಂತೇಳಿ ಹೇಳಿ ಕಳಿಸಿದ್ರು. ಆಮೇಲೆ ನಾನು ಬಂದು ಕೇಸ್ ರಿಜಿಸ್ಟರ್ ಮಾಡಿ ಅವನು ಕರ್ಕೊಂಡಲ್ಲಿ ಹೋದೋ. ಆ ಕೊತ್ತಗೆರೆ ಇದ್ರ ಹತ್ರ ಎಲ್ಲ ನಾವೆಲ್ಲ ಕಾಯ್ಕೊಂಡು ಏನಾರು ಇನ್ಫಾರ್ಮೇಷನ್ ಬರುತ್ತೆ ಅಂತ ಕಾಯ್ತಾಯಿದ್ದು. ಕರೆಕ್ಟ್ ಅವ್ನಿಗೆ 3,000 ಇರೋದು ಅಂತಂದ. ಇನ್ನು 2,000 5,000 ತೊಗೊಂಬ, ನಿನಗೆ ಚೆಕ್ಕಲ್ಲಿ ಬಂದುಬಿಡುತ್ತೆ ದುಡ್ಡು. ಅಂದರೆ ಇಲ್ಲ ಸರ್ ನನ್ನ ಹತ್ರ ಆ ದುಡ್ಡು ಇಲ್ಲ ಅಂತಂದ. ಅಲ್ಲ ಅಷ್ಟು ಇಲ್ವೇ 3,000 ಹೊಂದಿಸಿದೆ, ಅದನ್ನೂ ಸಾಲ ತೊಗೊಂಡಿರೋದು ಸರ್. ನಮ್ಮ ತಾಯಿದು ಒಂದು ಸರ ಇತ್ತು, ಇದ್ದಿದ್ದು ಒಂದೇ ಒಂದು ಸರ, ಅದನ್ನು ಅಡ ಇಟ್ಬಿಟ್ಟು ತೊಗೊಂಬಂದಿದ್ದೀನಿ ಅಂತ. ಇನ್ನು 2,000ಕ್ಕೆ ಏನು ಮಾಡ್ತೀಯ ಅಂದ. ಏನಾರು ಮಾಡುವತ್ತೆ, ನಿನ್ನ ದುಡ್ಡು ಮಾರನೇ ದಿನವೇ ಬರುತ್ತೆ, ಡೋಂಟ್ ವರಿ, ಹಾಗೆ ಹೀಗೆ ಅಂತ ನಾನು ಅಂದೆ. ಆಮೇಲೆ ಅವನೇನು ಮಾಡ್ದ, ದುಡ್ಡು ತೊಗೊಂಬಂದ. ನೋಡಿದ್ರೆ ಆ ನೋಟ್ಗಳೆಂತ ಗೊತ್ತಲ್ಲ, 10 ರೂಪಾಯಿ, 5 ರೂಪಾಯಿ, 50 ರೂಪಾಯಿನ ಸವದ ನಾಣ್ಯ ಇವು ಇಂಥವು. ಅಂದರೆ ಅವು ನೋಡಿದರೆ ಗೊತ್ತಾಗುತ್ತೆ ಯಾರೋ ಶ್ರಮಿಕರದ ಬೆವರನ್ನು ಬಸಿದಂಥ ದುಡ್ಡದು. ಅವರು ಮನೆಯಲ್ಲಿ ಅವ್ರ ತಾಯಿನೂ ಕೂಲಿ ಮಾಡ್ತಾಯಿದ್ರಂತೆ ಗಂಡ ಸತ್ತೋದ್ಮೇಲೆ. ಅದು ನೋಡಿದಾಗ ನಿಮಗೆ ಎಷ್ಟು ಹೊಟ್ಟೆ ಉರಿತದೆ ನೋಡಿ. ನಾನು ಇವ್ರಿಗೆ ಹೇಳಿದೆ, ನಮ್ಮ IGP ಅವ್ರಿಗೆ, ಸರ್ ಫೋಟೋ ತೆಗೆದಿದ್ದೆ ಅದನ್ನು ನೋಡಿ ಸರ್ ಈ ಥರ ಇದೆ ಅಂತೇಳಿ. ಭಾಳ ಅವ್ರಿಗೆ ತುಂಬಾ ಸಂಕಟ ಪಟ್ಬಿಟ್ರು. ಏಕೆಂದರೆ ಒಂಥರ ಅಮಾನುಷವಾದ ವರ್ತನೆ. ಯಾವುದು ದೌರ್ಜನ್ಯ ಅಂದರೆ ಯಾವುದು ಇದೇ ತಾನೇ. ಇದು ಕೇಸ್ ತಗೊಳ್ಬೇಕಾದಂಥ ಕೇಸ್ ತಾನೇ. ಸರಿ, ನಾವು ಟೆಲಿಕಾಸ್ಟ್ ಹೋಗಿ ಹಿಡಿಬೇಕು ಅಂತೆಲ್ಲ ಕಾಯ್ತಾ ಇದ್ದೀವಿ. ನೋಡೋದ್ರೊಳಗೆ ಅವನು ಮೋಟ್ರ್ ಬೈಕ್ ಹತ್ಕೊಂಡು ಹೋಗೇ ಬಿಟ್ಟು ಆಚೆಗೆ. ಇವರು ಎಲ್ಲ ಅಂದರೆ ಇಲ್ಲ ಸರ್ ದುಡ್ಡೇ ಕೊಡೋಕ್ಕಾಗಲಿಲ್ಲ. ಯಾಕೆ ಕೊಡೋಕ್ಕಾಗಲಿಲ್ಲ, ಅಲ್ಲಿ ಜನ ಇದ್ದರು ಅಂತ ಕಾಯ ಕೇಳ್ದ. ಸಡನ್ನಾಗಿ ಅವನಿಗೆ ಫೋನ್ ಬಂತು, ಹೋಗ್ಬಿಟ್ಟ ಸರ್ ಅಂತ. ಸರಿ ಬಿಡೋದು ಬೇಡ ಅಂತ ಹೇಳಿ ಮತ್ತೆ ನಾವು ಎಲ್ಲಿಗೆ ಹೋಗಿದ್ದಾನೆ ಅಂತ ಅಲ್ಲಿ ಕುಣಿಗಲ್ಲಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಹತ್ರ ಪರಿಮಳ ಹೋಟೆಲ್ ಅಂತ ಇದೆ. ಆ ಪರಿಮಳ ಹೋಟ್ಲ್ ಹತ್ರ ಬರೋಕ್ಕೆ ಹೇಳಿದರು ಸರ್, ಅಲ್ಲಿಗೆ ಹೋಗ್ತಾನೆ. ಸರಿ ಅಲ್ಲೇ ಹೋಗ್ಬಿಡೋಣಂತೆ, ಬಿಡೋದು ಬೇಡ ಅಂತೇಳಿ ಮತ್ತೆ ನಾವು ಹೋದೋ. ಯಾಕೆಂದರೆ ರೆವಿನ್ಯೂ ಇನ್ಸ್ಪೆಕ್ಟ್ರ್ ಅಲ್ಲಿ ಬರ್ತಾಯಿದ್ದಾನೆ ಅಂತ ಇನ್ಫಾರ್ಮೇಷನ್ ಬಂದಿದ್ದು. ಒಂದೇ ಏಟಿಗೆ ಇಬ್ಬರನ್ನೂ ಹಿಡ್ದಾಕೋಣ ಅಂತೇಳಿ ನಾವೆಲ್ಲ ಮತ್ತೆ ಅಲ್ಲಿಗೆ ಹೋದೋ. ಎಲ್ಲ ಆಯಿತು, ಕಾಯ್ತಾಯಿದ್ದೋ. ಅಲ್ಲಿ ಹೋದ್ಮೇಲೆ ಇವನು ಸಾರ್ ಬಂದಿದ್ದೀನಿ, ಬೇಗ ಮಾಡಿಕೊಡಿ, ದುಡ್ಡು ತಗೊಂಬಂದಿದ್ದೀನಿ ಅಂತ ಹೇಳ್ತಾನಂತೆ. ಇಲ್ಲೇನು ಒಂದು ಕಾಫಿ ಕುಡಿಯೋಕ್ಕೆ ಪುರ್ಸೋದಿರೋ ಬಿಡೋದಿಲ್ಲೋ, ಅಲ್ಲೇ ಇರಬೇಕಿತ್ತು, ಮಾಡ್ತಿದ್ದೆ ಅಂತೆ. ಇಲ್ಲ ಬಂದುಬಿಟ್ಟೆ, ಬೇಗ ಅರ್ಜೆಂಟ್ ಇದೆ ಅಂತ. ಸರಿ ಎಲ್ಲಿ ದುಡ್ಡು ಅಂತ. ದುಡ್ಡು ಹಿಂಗೆ ಇಸ್ಕೊಳ್ತಾನೆ. ಇಸ್ಕೊಂಡು ಬಂದು ಆಚೆ ಬಂದು ನಮಗೆ ಸಿಗ್ನಲ್ ಕೊಟ್ಟ, ಅಂದರೆ ದುಡ್ಡು ರಿಸೀವ್ ಆಯ್ತು ಅಂತೇಳಿ. ಟಕ್ ಅಂತ ನಾವು ಒಳಗಡೆ ನುಗ್ಗಿದ ತಕ್ಷಣ ಅವ್ನು ಎಷ್ಟು ಅಲರ್ಟ್ ಆಗಿರ್ತಾನೆ ಅಂತಂದರೆ, ಈ ಅನುಕಂಪದ ಆಧಾರದ ಮೇಲೆ ಬಂದಿರೋಂಥ ಈ ಲಂಚ್ಕೋರು ಇರ್ತಾರಲ್ಲ, ಅವರು ಡಬಲ್ ಹುಷಾರಾಗಿರ್ತಾರೆ, ಬೇರೆಯವ್ರ ಥರ ಅಲ್ಲ ಅವರು. ಅವನು ಆಗಲೇ ಆ ನೋಟ್ನು ಎಸ್ಬಿಟ್ಟು ಆಚೆ ಓಡೋಕ್ಕೆ ಶುರು ಮಾಡ್ದ. ಆಮೇಲೆ ನಮ್ಮ ಪೊಲೀಸ್ನವ್ರು ಇಬ್ಬರು, ದಿಲೀಪ್ ಸಿಂಗ್ ಆ್ಯಂಡ್ ಗೋವಿಂದರಾಜು ಅಂತ, ಅವರಿಬ್ಬರು ಗಬಕ್ ಅಂತ ಅವನು ಹಿಡಿದು ಅಲ್ಲಿಂದ ಕರ್ಕೊಂಬಂದರು. ಎಲ್ಲಿ ಇದು ಇರ್ದಿದೆ ಅಂಥೇಳಿ ನೋಟ್ ಇಸ್ಕೊಂಡಿದ್ನಲ್ಲ, ನಾವು ಕೈ ಎದ್ದಿಸಿದಾಗ ರೆಡ್ ಬಂದೇ ಬಿಡ್ತು. ಎಲ್ಲಿ ದುಡ್ಡು ಅಂತ. ಎಲ್ಲಿದೆ ಸರ್ ದುಡ್ಡಿಲ್ಲ ನೋಡ್ಕೊಳ್ಳಿತ್ತು. ಅವೆಲ್ಲ ಹೇಳಿದ್ರೆ ಬಿಡ್ತೀವಿ ನೋಡು, ಸರಿಯಾಗಿ ಮರ್ಯಾದೆಗೆ ಹೇಳು ಅಂತಂದು. ಅಲ್ಲಿ ನೋಡಿದಾನೆ ಅವನು ಆ ಟೇಬಲ್ ಕೆಳಗಡೆ ಎಸ್ಬಿಟ್ಟಿದ್ದ. ನಾವು ಬಂದ್ವೋ ಇಲ್ವೋ ಸಡನ್ನಾಗಿ ಅವನಿಗೆ ನಾವು ದಡ ಅಂತ ಬಂದಾಗಲೇ ಅವನಿಗೆ ಇದಾಗ್ಬಿಟ್ಟಿದೆ. ಅಷ್ಟು ಕ್ವಿಕ್ಕಾಗಿ ಎಸ್ಬಿಟ್ಟಿದ್ದಾನೆ. ಬಟ್ ದುಡ್ಡಂತೂ ಇಸ್ಕೊಂಡಿದ್ದ. ಹೀಗಾಗಿ ಕಲರ್ ಬಂತು. ಸರಿ ತೆಗಿಯೋದು, ತೆಗೆದುಕೊಡೋ ಇಲ್ಲಿ ಅಂತ ತೆಗೆಸ್ತೋ. ಅವಾಗಿನ್ನೂ ಹೊಸದಾಗಿ ವಿಡಿಯೋಗ್ರಾಫಿಂಗ್ ಎಲ್ಲ ಇತ್ತು. ಅದೆಲ್ಲ ಮಾಡಿ ಪಕ್ಕಾ ಕೇಸ್ ಮಾಡಿ ಎಲ್ಲ ಮಾಡಿದ್ದಾಯಿತು. ನೋಡಿದ್ರೆ ಆ ಕೋರ್ಟ್ ಇದರಲ್ಲಿ ಆ ಕೇಸ್ ಗೆಲ್ಲಲೇಬೇಕಿತ್ತು.
ಬಿಡುಗಡೆನೇ ಆಗ್ಬಿಟ್ಟ. ಏನು ಅಂತಂದರೆ ಅಲ್ಲಿ ಸಾಕ್ಷಿದಾರರನ್ನ ವಕೀಲರು ಕೇಳಿದ್ದು ಉಲ್ಟಾ ಪಲ್ಟಾ ಎಲ್ಲ ಪ್ರಶ್ನೆ ಕೇಳಿಬಿಟ್ರು. ಅಲ್ಲಿ ಬಂದಾದ್ಮೇಲೆ ಹೇಗೆ ಆಮೇಲೆ ಅದನ್ನು ತಕ್ಷಣ ತೆಗಿಯೋಕ್ಕೆ ಹೇಳಿದ್ರ, ಅವ್ರು ಬಂದು ಆ ನೋಟನ್ನು ತೆಗಿ ಅಂತ ಹೇಳಿದ್ರ ಅಂದ್ರೆ ಹೌದು ಅಂತ ಅಂದರು. ನಾವು ನೋಟ್ ತೆಗಿಯೋಕ್ಕಿಂತ ಮೊದಲು ಅವನ ಕೈನ ತೊಳಸಿ ರೆಡ್ ಬಂತು ಅನ್ನೋದನ್ನು ಕನ್ಫರ್ಮ್ ಆದಮೇಲೆ ನೋಟ್ ಎಲ್ಲಿ ಅಂತ ನಾವು ಕೇಳಿದ್ದು. ಆಮೇಲೆ ಅವನೇ ಬಗ್ಗೆ ತೆಗೆದುಕೊಡ್ತಾನೆ. ಇದು ನಡೆದಿರೋ ಅಂಥದ್ದು. ಬಟ್ ಸಾಕ್ಷಿದಾರರು ಉಲ್ಟಾ ಹೇಳಿಬಿಟ್ರು. ಅಂದರೆ ಪೊಲೀಸ್ನವರು ಫಸ್ಟ್ ಬೇಕು ಅಂತ ಆ ನೋಟನ್ನು ಮುಟ್ಟಿಸಿ ರೆಡ್ ಮಾಡಿದ್ದಾರೆ, ಇದು ಮೊದಲಾಗಿದ್ದಲ್ಲ, ಇದು ಹಿಂದಾಗಿದ್ದು, ಹೀಗೆ ಏನೇನೋ ಕನ್ಫ್ಯೂಸ್ ಮಾಡಿ ಆ ಕೇಸ್ ಹೋಗ್ಬಿಡ್ತು. ನಮಗೆ ತುಂಬ ಬೇಜಾರಾಗೋಯ್ತು. ಯಾಕೆಂದರೆ ಪನಿಷ್ ಮಾಡ್ಬೇಕಾದ್ರೆ ಸರಿಯಾಗಿಂಥವ್ರಿಗೆ ಬಲಿ ಹಾಕಬೇಕು ಅಂತ ಇರ್ತೀವಿ, ಹೋಗ್ಬಿಡ್ತಾವೆ. ನನ್ನ ವೃತ್ತಿ ಜೀವನದಲ್ಲಿ ನ್ಯಾಯ ಕೊಡಿಸ್ಬೇಕು ಅಂತ ಹೋಗಿ ಕೊಡ್ಸೋಕ್ಕಾಗದೆ ಒಂದು ಫೇಲ್ಯೂರ್ ಆಗಿದ್ದು ಇದೊಂದು ಕೇಸು. ಇದೊಂದು ಭಾಳ ಬೇಸರ ಆಗುತ್ತೆ. ಏನು ಶಿಕ್ಷೆ ಆಗಲಿಲ್ಲ, ರೀಇನ್ಸ್ಟೇಟ್ ಬಂದ ಇನ್ನಷ್ಟು ಕೊಬ್ಬಿರಬೇಕು ಅಂತ ಕಾಣುತ್ತೆ, ಆಗುತ್ತೆ. ಬಟ್ ಅವತ್ತೇನಾಯಿತು ಅಂತಂದರೆ ತಹಶೀಲ್ದಾರರನ್ನ ಇಮಿಡಿಯೇಟಾಗಿ ಕರೆಸಿ ಅವ್ನು ರೇಷ್ಮೆದು ಏನೋ ಸಾಲಕ್ಕೆ ಹಾಕೊಂಡಿದ್ದಾನೆ, ಈ ನಾವು ಮಹಾಜನ ಮುಗಿಸೋದ್ರೊಳಗೆ ಅವ್ನಿಗೆ ಆಗ್ಬಿಡ್ಬೇಕು, IGP ಸಾಹೇಬರು ಹೇಳಿದ್ದಾರೆ ಅಂತಂದೆ. ಅವ್ರು ಆ ತಕ್ಷಣವೇ ಅದಕ್ಕೆ ಏನೇನು ಬೇಕೆಲ್ಲ ಮಾಡಿಸಿ ಖಾತೆನೂ ಮಾಡಿಸಿ ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಇದನ್ನು ಕೊಟ್ಬಿಟ್ರು ಅದನ್ನು. ಅಂದರೆ ಮನಸ್ಸು ಮಾಡಿದ್ರೆ ಹೆಲ್ಪ್ ಮಾಡ್ಬೋದು, ಮಾಡುವ ಮನಸ್ಸು ಬೇಕಾಗತ್ತೆ. ಆಮೇಲೆ ಒಬ್ಬ ದುಷ್ಟನಿಗೆ ಸರಿಯಾದ ರೀತಿ ಕ್ರಮ ತಗೊಳ್ಳೋಣ ಅಂತ ನಾವು ಹೋದರೆ ಕ್ರಮ ಆಗಲೇ ಇಲ್ಲ, ಅಲ್ಲಿ ನುಡ್ಸ್ಕೊಂಡ್ಬಿಟ್ಟ ಆತ, ಕಣ್ಮುಂದೆ ನಡೆದಿದ್ದು. ಹೌದು ಅಂತ. ಇದಕ್ಕಿಂತ ಒಳ್ಳೆ ಕೇಸ್ ಇರಬೇಕಾಗಿರಲಿಲ್ಲ. ಬಟ್ ಏನು ಮಾಡ್ತೀರಾ, ಕೆಲವು ಸರಿ ಸಾಕ್ಷ್ಯಾಧಾರಗಳ ಕೊರತೆ ಮತ್ತು ಕೇಸ್ನಲ್ಲಿ ಕೆಲವು ಲ್ಯಾಕ್ಯುನಸ್ ಇರುತ್ತೆ, ಅದರಲ್ಲಿ ಅವ್ರು ಬಚಾವಾಗ್ಬಿಡ್ತಾರೆ. ಅದರಿಂದನೇ ಯಾವುದೇ ಒಂದು ಸೆಲೆಬ್ರಿಟಿನೋ ಇನ್ನೊಬ್ಬಂದೋ ಏನೋ ದೊಡ್ಡದಾಗಿ ಎಲ್ಲರಿಗೂ ಗೊತ್ತು ಈ ಕೇಸಲ್ಲಿ ಅವ್ನು ಬಚಾವಾಗಲ್ಲ ಅಂತೇಳಿ, ಬಟ್ ಬಚಾವಾಗ್ಬಿಡ್ತಾರೆ, ಯಾವುದೋ ಕಾರಣಕ್ಕೆ ಆಗಿಬಿಡ್ತಾರೆ. ಈಗೆಲ್ಲ ನಾವೆಲ್ಲ ಸ್ಪೆಕ್ಯುಲೇಟ್ ಮಾಡ್ತಾ ಇದೆಯಲ್ಲ, ಇಡೀ ಕರ್ನಾಟಕ 2-3 ಜನ ಸೆಲೆಬ್ರಿಟೀಸು ಇನ್ವಾಲ್ವ್ ಆಗಿದ್ದಾರೆ. ವೆದರ್ ಅವರು ಬಿಡುಗಡೆ ಆಗ್ತಾರಾ ಇಲ್ವಾ ಅದು ಕೋರ್ಟಿಗೆ ಬಿಟ್ಟಿದ್ದಷ್ಟೇ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.